ನಮಸ್ಕಾರ ಎಲ್ರಿಗೂ ಎಮ್ ರೀತಿ ವ್ಲಾಗ್ಸ್ಗೆ ಸ್ವಾಗತ. ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ರಾತ್ರಿ ಊಟಕ್ಕೆ ಅನ್ನ, ಸಾಂಬಾರು, ಬೆಂಡೆಕಾಯಿ ಫ್ರೈ ಮತ್ತು ಸಂಡಿಗೆಯನ್ನು ಕರ್ಕೊಂಡಿದ್ದೆ. ಸೊ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಹಿಂದಿನ ದಿನ ಸಿಂಪಲ್ಲಾಗಿ ಅಡುಗೆ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಫಸ್ಟ್ ಬೇಳೆಯನ್ನು ಕುದಿಲಿಕ್ಕಿಟ್ಟಿದ್ದೆ. ಬೇಳೆ ಕುದ್ದಾದ ನಂತರ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬಾಣಲೆಯನ್ನು ಬಿಸಿಗಿಟ್ಟು ಬಾಣಲೆ ಕಾದಾದ ನಂತರ ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ ಹಾಕಿ ಬೆಳ್ಳುಳ್ಳಿಯನ್ನು ಹಾಕಿ ಸರಿಯಾಗಿ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿಯನ್ನು ಹಾಕಿ 2 ಒಣಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿಯನ್ನು ಹಾಕಿ ಸರಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು 2.5 ಸ್ಪೂನು ಖಾರದ ಪುಡಿ ಹಾಕಿ ಅರಿಶಿನ ಪುಡಿ, ಉಪ್ಪು, ಬೆಲ್ಲ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊತೀನಿ. ಸ್ಟವನ್ನು ಆಫ್ ಮಾಡಿ ಇದನ್ನೆಲ್ಲ ಪ್ರೊಸೆಸ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಖಾರ ಹಾಕಿದ ತಕ್ಷಣ ಎಣ್ಣೆ ಕಾದಿರ್ತೈತಲ್ಲ ಅದು ಹೊತ್ತೋ ಚಾನ್ಸಸ್ ಇರುತ್ತೆ. ಸೊ ಸ್ಟವ್ ಆಫ್ ಮಾಡಿದ ಮೇಲೇ ಖಾರ ಪುಡಿ ಹಾಕ್ತೀನಿ ನಾನು. ಅದಾದ ನಂತರ ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನು ಕುದಿಲಿಕ್ಕಿಟ್ಟಿದ್ದೆ. ಇದು ಕುದ್ದಾದ ನಂತರ ನಾನಿಲ್ಲಿ ಸೈಡಿಗೆ ಬೆಂಡೆಕಾಯಿ ಫ್ರೈಗೆ ಬೆಂಡೆಕಾಯನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಈ ಸೈಡಿಗೆ ಸಾಂಬಾರು ಕೂಡ ಕುದೀತಾ ಇದೆ. ಸ್ಮ್ಯಾಶ್ ಮಾಡಿ ಇಟ್ಟಿರ್ತೀನಲ್ಲ ಅದನ್ನು ಕೂಡ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಂಡು ಸಾಂಬಾರನ್ನು ಮಾಡಲಿಕ್ಕಿಟ್ಟೆ. ಇದಾದ ನಂತರ ಅಕ್ಕಿ ಕೂಡ ನೆನೆಲಿಕ್ಕೆ ಹಾಕಿದ್ದೆ. ಅಕ್ಕಿಯನ್ನು ಸರಿಯಾಗಿ ತೊಳ್ಕೊಂಡು ಅಕ್ಕಿ ಕೂಡ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು 2.5 ಪಾವ್ ಅಕ್ಕಿಗೆ ಒಂದು 5 ಲೋಟ ನೀರು ಹಾಕಿರ್ತೀನಿ. ಅನ್ನಕ್ಕೂ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಕಡೆ ಬೆಂಡೆಕಾಯಿ ಫ್ರೈ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಹಾಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಲಾಸ್ಟಿಗೆ ಉಪ್ಪು ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಸಿಂಪಲ್, ಭಾಳ ಅಂದ್ರೆ ಭಾಳ ಸಿಂಪಲ್ ಇದೆ ಫ್ರೈ. ಏನೂ ಮಾಡಲಿಕ್ಕೆ ಬೇಸರ ಆದಾಗ ಈ ರೀತಿ ನಾವು ಮಾಡ್ಕೋಬೋದು. ಇದಾದ ನಂತರ ನಾನಿಲ್ಲಿ ಸೈಡಿಗೆ ಸಂಡಿಗೆ ಕೂಡ ಕರ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಸಣ್ಣ ಪಾಪಡಿ ಅಂತಂದು ಕರಿತೀವಿ, ಮತ್ತು ಇವು ಹಪ್ಪಳ ಅಂತಂದು ಕರಿತೀವಿ. ಇವು ಕೂಡ ಫ್ರೈ ಮಾಡಿಕೊಂಡೆ ಎಣ್ಣೆಯೊಳಗೆ. ಇದಾಗಿತ್ತು ಸಾಯಂಕಾಲದ ಸಿಂಪಲ್ ಅಡುಗೆ. ನನ್ನ ವ್ಲಾಗ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.